ನನಗೆ ಸೆಕೆಂಡ್ ಹಾಫಲ್ಲಿ ನಾನು ಚೇಂಜ್ ಆಗಿ ಬಂದಿದ್ದಾರೆ ಆಯಿತಾ, ಚೇಂಜ್ ಆಗಿ ಬಂದಿದ್ದಾರೆ, ಹೆಲ್ಪ್ ಮಾಡ್ತಾರೆ. ನಾನು ಅವ್ರಿಗೆ ವಾಪಸ್ ಹೆಲ್ಪ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅಂದ್ಕೊಂಡು, ಅದು ಯಾಕೆಂದರೆ ಅದು 3 years ಬ್ಯಾಕ್ ಅವೆಲ್ಲ ಡೈರೆಕ್ಟ್ ಕುಮಾರಣ್ಣ ಹತ್ರನೇ ಮಾತಾಡಿಸ್ತೀನಿ ಅಂತ ಅಂದ್ಬಿಟ್ಟು. ವೀಕ್ಷಕರೇ ನಮಸ್ಕಾರ, ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಾಪ್ ಬಿಗ್ ಬಾಸ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದರೂ ಕೂಡ ಪ್ರತಾಪ್ ಮೇಲೆ ಇರುವಂತಹ ಸಾಲು ಸಾಲು ಆರೋಪಗಳು ಕಡಿಮೆ ಆಗೋ ಲಕ್ಷಣವೇ ಕಾಣಿಸ್ತಿಲ್ಲ. ಈಗ ಪ್ರತಾಪ್ ತನಗೆ ಟಿಕೆಟ್ ಕೊಡಿಸೋದಾಗಿ ವಂಚನೆ ಮಾಡಿದ್ದಾರೆ ಅಂತ ಚಂದನ್ ಗೌಡ ಅನ್ನುವಂತಹ ವ್ಯಕ್ತಿ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ. ಆ ವ್ಯಕ್ತಿ ಕೊಟ್ಟಂತಹ ದೂರಿನಲ್ಲಿ ಏನನ್ನ ಉಲ್ಲೇಖ ಮಾಡಿದ್ದಾರೆ, ಆ ವ್ಯಕ್ತಿಯ ಕಂಪ್ಲೇಂಟ್ ಏನು ಅಂತ ಹೇಳೋದಾದ್ರೆ, ಪ್ರತಾಪ್ ಈ ವ್ಯಕ್ತಿಗೆ ಅಂದ್ರೆ ಚಂದನ್ ಗೌಡ ಅನ್ನುವಂತಹ ವ್ಯಕ್ತಿಗೆ ಜಿಲ್ಲಾ ಪಂಚಾಯಿತಿಯ ಟಿಕೆಟ್ ಕೊಡಿಸ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಟ್ಟು 2 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡಿದ್ರಂತೆ. ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನನಗೆ ಪರಿಚಯ ಇದ್ದಾರೆ, ಆಗಾಗ ನಾನು HDK ಅವರ ಫಾರ್ಮ್ ಹೌಸ್ಗೆ ಹೋಗಿ ಬರ್ತಾ ಇರ್ತೀನಿ, ಸೊ ಹಾಗಾಗಿ ನಿಮಗೆ ಟಿಕೆಟ್ ಖಂಡಿತವಾಗಿಯೂ ಕೂಡ ನಾನು ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟು 2 ಲಕ್ಷ ರೂಪಾಯಿ ಹಣವನ್ನ ಕೂಡ ಕೊಟ್ಟಿದ್ರಂತೆ. ಈತ ಅದನ್ನೇ ನಂಬಿಕೊಂಡಿದ್ರಂತೆ. ಬಟ್ ಬಿಗ್ ಬಾಸ್ ನಿಂದ ಆಚೆ ಬಂದ ಮೇಲೆ ಆತನ ಫೋನ್ ಅನ್ನ ಕೂಡ ರಿಸೀವ್ ಮಾಡ್ತಾ ಇಲ್ವಂತೆ, ಚಂದನ್ ಗೌಡ ಅವರ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ವಂತೆ, 2 ಲಕ್ಷ ರೂಪಾಯಿ ಹಣವನ್ನ ಕೂಡ ಕೊಡ್ತಾ ಇಲ್ವಂತೆ. ಸೊ ನನಗೆ ವಂಚನೆ ಮಾಡಿದ್ದಾರೆ, ನನಗೆ ಆ ಕಡೆ ದುಡ್ಡು ಇಲ್ಲ, ಟಿಕೆಟು ಇಲ್ಲ ಅಂತ ಹೇಳ್ಬಿಟ್ಟು ಈತ ಆರೋಪ ಮಾಡ್ತಾ ಇರುವಂತದ್ದು. ಮುಂದುವರಿಸಿ ಇವರು ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಇಷ್ಟು ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ತಳಗಾವದಿ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸೋದಾಗಿ ಪ್ರತಾಪ್ ಅವರು ಹೇಳಿದ್ರು. ಸೊ ಹಾಗಾಗಿ ಪ್ರತಾಪ್ಗೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನ ನಾನು ಕೊಟ್ಟಿದ್ದೆ ಅನ್ನುವಂತಹ ವಿಚಾರವನ್ನ ಆತ ಮೆನ್ಷನ್ ಮಾಡ್ತಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಆಯ್ಕೆ ಆಗಲು ಕೂಡ ಪ್ರಚಾರ ಬೇಕು ಅಂತ ಪ್ರತಾಪ್ ನನ್ನ ಹತ್ರ ಕೇಳ್ಕೊಂಡಿದ್ರು, ಸಹಾಯಕ್ಕಾಗಿ ನನ್ನನ್ನ ಮನವಿ ಮಾಡಿದ್ರು. ಆ ಟೈಮ್ನಲ್ಲಿ ಅವ್ರಿಗೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ, ಅವರಿಗೆ ಡ್ರೋನ್ ಹಾರಿಸೋದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದ್ದೀನಿ. ಸ್ಥಳೀಯವಾಗಿ ಅವರಿಗೆ ಡ್ರೋನ್ ಹಾರಿಸುವಂತಹ ಸಲುವಾಗಿ ಸ್ಥಳೀಯರ ಒಂದು ಬೆಂಬಲವನ್ನು ಕೂಡ ಪ್ರತಾಪ್ ಅವ್ರಿಗೆ ನಾನು ಕೊಟ್ಟಿದ್ದೆ ಅನ್ನುವಂತಹ ವಿಚಾರವನ್ನ ಈ ವ್ಯಕ್ತಿ ಚಂದನ್ ಗೌಡ ಅನ್ನುವಂತಹ ವ್ಯಕ್ತಿ ಉಲ್ಲೇಖ ಮಾಡಿದ್ದಾರೆ. ಪ್ರತಾಪ್ ಗೆದ್ದು ಬರಬೇಕು ಅಂತ ನಾನು ಕೂಡ ಇಷ್ಟಪಟ್ಟಿದ್ದೆ, ಅವ್ರ ಪರವಾಗಿ ನಾನು ಕೂಡ ಪ್ರಮೋಷನ್ ಮಾಡಿದ್ದೆ. ಅದ್ರ ಜೊತೆಗೆ ಅವ್ರಿಗೆ ವೋಟ್ ಹಾಕೋದಕ್ಕೆ ವಿವಿಧ ಮಾಧ್ಯಮಗಳ ಮೂಲಕ ಮತ್ತೆ ಸ್ನೇಹಿತರ ಹತ್ರ ಕೂಡ ಅವ್ರ ಹತ್ರ ಬೇಡ್ಕೊಂಡಿದ್ದೆ, ನಾನು ಪ್ರತಾಪ್ಗೆ ವೋಟ್ ಹಾಕಿ ಅಂತ. ಇಷ್ಟೆಲ್ಲ ನನ್ನನ್ನು ಉಪಯೋಗಿಸ್ಕೊಂಡಿದ್ರು ಕೂಡ ಅಲ್ಲಿಂದ ವಾಪಸ್ ಬಂದ ಮೇಲೆ ಸುಮಾರು ಸಲ ನಾನು ಅವ್ರ ನಂಬರ್ಗೆ ಫೋನ್ ಮಾಡ್ತೀನಿ, ಬಟ್ ನನಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬರೋದಿಲ್ಲ, ಮೆಸೇಜ್ ಮಾಡ್ತೀನಿ, ರಿಪ್ಲೈ ಬರೋದಿಲ್ಲ. ಇದರಿಂದ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಬೇಜಾರಾಗಿದೆ. ನನಗಾಗಿರುವಂತಹ ಮೋಸದ ಬಗ್ಗೆ, ನನಗಾಗಿರುವಂತಹ ವಂಚನೆಯ ಬಗ್ಗೆ ತನಿಖೆ ಮಾಡಿ ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ನಗರ ಪೊಲೀಸ್ ಆಯುಕ್ತರ ಹತ್ರ ಈ ಒಂದು ವ್ಯಕ್ತಿ ಮನವಿ ಮಾಡ್ಕೊಳ್ತಾರೆ. ಈ ಚಂದನ್ ಗೌಡ ಅನ್ನುವಂತಹ ವ್ಯಕ್ತಿ ಮನವಿ ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅನ್ನುವಂತಹ ನೆಪದಲ್ಲಿ 2 ಲಕ್ಷ ರೂಪಾಯಿ ಇಸ್ಕೊಂಡು ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರ ಹೆಸರು ಹೇಳ್ಕೊಂಡು ಪ್ರತಾಪ್ ಇಲ್ಲಿ ದುಡ್ಡನ್ನ ಇಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ವ್ಯಕ್ತಿ ಹೇಳ್ತಾ ಇರುವಂತಹ ಒಂದಷ್ಟು ಆರೋಪಗಳು. ಇದರಲ್ಲಿ ಎಷ್ಟು ಸತ್ಯಾಸತ್ಯತೆಗಳಿದೆ ಅನ್ನೋದು ತನಿಖೆಯ ಬಳಿಕವಷ್ಟೇ ಗೊತ್ತಾಗುತ್ತೆ. ಬಟ್ ಪ್ರತಾಪ್ ಸುತ್ತ ಅಂತೂ ಒಂದಷ್ಟು ವಿವಾದಗಳು ಸುತ್ತಕೊಂಡಿದೆ, ಒಂದಲ್ಲ ಎರಡಲ್ಲ, ಸಾಲು ಸಾಲು ವಿವಾದಗಳು. ಕ್ವಾರಂಟೈನ್ ಟೈಮ್ ನಲ್ಲಿ ಆ ಒಂದು ಅಧಿಕಾರಿ ತನಗೆ ತಲೆಗೆ ಹೊಡೆದ್ರು ಅಂತ ಪ್ರತಾಪ್ ಯಾವಾಗಿಂದ ಸ್ಟೇಟ್ಮೆಂಟ್ ಕೊಟ್ರೋ ಆವಾಗಿಂದ ಒಂದಷ್ಟು ವಿವಾದಗಳು ಅವ್ರನ್ನ ಸುತ್ತಕೊಳ್ತಲೇ ಇದೆ. ಮನೆ ಬಾಡಿಗೆ ಕಟ್ಟಿಲ್ಲ ಅನ್ನುವಂತ ಆರೋಪಗಳಾಗ್ಲಿ, ಹೀಗೆ ಸಾಕಷ್ಟು ಆರೋಪಗಳು, ವಂಚನೆಗಳು, ಇನ್ನೊಂದು ಡ್ರೋನ್ ತಯಾರಿಕೆಗೆ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ, ಹೀಗೆ ಸಾಕಷ್ಟು ಆರೋಪಗಳು ಬರ್ತಾ ಇದೆ. ಪ್ರತಾಪ್ ಯಶಸ್ಸನ್ನ ಕಂಡು ಪ್ರತಾಪ್ ಸಮಾಜದಲ್ಲಿ ಹಿಂದೆ ಇದ್ದಂತಹ ಇಮೇಜ್ ಅನ್ನ ಬದಲಾಯಿಸಿಕೊಂಡು ಇವಾಗ ಒಳ್ಳೆ ಇಮೇಜ್ ಅಲ್ಲಿ ಜನರ ಮನಸ್ಸನ್ನ ಕದೀತಾ ಇದ್ದಾರಲ್ಲ, ಸೊ ಅದು ಎಲ್ಲಾದ್ರೂ ಬಹುತೇಕರ ಕಣ್ಣು ಕುಕ್ಕಿ ಈ ತರ ಆರೋಪಗಳು ಬರ್ತಾ ಇದೆಯಾ? ಪ್ರತಾಪ್ ವಿರುದ್ಧ ನಿಜವಾಗ್ಲೂ ಷಡ್ಯಂತ್ರ ನಡೆದಿದ್ಯಾ, ಅಥವಾ ಪ್ರತಾಪ್ ಇದೆಲ್ಲವುದರಲ್ಲೂ ಕೂಡ ಪಾತ್ರಧಾರಿ ಆಗಿದ್ದಾರಾ? ಈ ಆರೋಪಗಳೆಲ್ಲ ಏನಿದೆ ಅದೆಲ್ಲವೂ ಕೂಡ ನಿಜವಾ? ಇದೆಲ್ಲ ಗೊತ್ತಾಗಬೇಕು ಅಂತ ಅಂದ್ರೆ ಪ್ರತಾಪೇ ಈ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಡ್ರೋನ್ ಪ್ರತಾಪ್ ಅವರು ಈ ಎಲ್ಲ ಆರೋಪಗಳಿಗೆ ಆದಷ್ಟು ಬೇಗ ಸ್ಪಷ್ಟನೆಯನ್ನ ಕೊಡಬೇಕು. ಯಾಕಂದ್ರೆ ಗಿಚ್ಚಿಗಿರಿಗಿರಿ ಸೀಸನ್ 3 ಅಲ್ಲಿ ಪ್ರತಾಪ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೆ ಜನರ ಮನಸ್ಸಲ್ಲಿ ಒಳ್ಳೆಯ ಇಮೇಜ್ ಪ್ರತಾಪ್ ಬಗ್ಗೆ ಇದೆ, ಆ ಇಮೇಜ್ ಡ್ಯಾಮೇಜ್ ಆಗಬಾರ್ದು ಅಂತ ಆದ್ರೆ ಪ್ರತಾಪ್ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡಲೇಬೇಕು. ಸೊ ಈ ಆರೋಪಗಳೆಲ್ಲವೂ ಕೂಡ ನಿಜವಾ ಸುಳ್ಳ ಅಂತ ಗೊತ್ತಾಗೋದು ತನಿಖೆಯ ಬಳಿಕ ಅಷ್ಟೇ.